ಹಲೋ ಎವ್ರಿಬಡಿ, ನಮಸ್ಕಾರ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಓಕೆ, ನಾನು ನಿಮ್ಮ ಪ್ರೀತಿಯ ಪೂಜಾ. ಸೊ ಎಲ್ಲರಿಗೂ ಮಸ್ತ್ ಮಂಡೇ ಸ್ವಾಗತ. ಓಕೆ, ಎಲ್ಲರೂ ಯೋಚನೆ ಮಾಡ್ತಿದ್ರ ಏನ್ ಮೇಡಮ್ ಮಸ್ತ್ ಮಂಡೇ ಅಂತ ಇದ್ದೀರಾ, ಫುಲ್ ಸುಸ್ತಾಗೋಗಿದೆ. ಹೌದು ರೀ, ಹಂಗೆ ಸಂಡೇ ಎಲ್ಲ ಫುಲ್ ಫನ್ ಆಗಿರ್ತೀವಿ. ಮಂಡೇ ಬಂದಾದ್ಮೇಲೆ ಅದೇ ಕೆಲಸ, ಅದೇ ಈ ಟೆನ್ಷನ್ಸ್ ಎಲ್ಲ ಬಂದ್ಬಿಡತ್ತಲ್ವಾ, ಅದು ನಿಜಾನೇ. ಓಕೆ, ಅದಕ್ಕಿಂತ ಮುಂಚೆ ಇಲ್ಲೇನ್ ಕಾಣಿಸ್ತಿದೆಯೋ ಜಶು ಬ್ಲಾಗ್ಸ್, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಏನು ಮೇಡಮ್ ಮಂಡೇನೆ ಬಂದ್ಬಿಟ್ಟಿದ್ದೀರಾ, ಏನು ಟಾಪಿಕ್ ತಂದಿದ್ದೀರಾ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಸೊ ತುಂಬ ಮುಖ್ಯವಾದ ಟಾಪಿಕ್, ಅದು ಮಕ್ಕಳ ಬಗ್ಗೆನೇ. ಎಲ್ಲ ತಾಯಂದಿರಿಗೂ ತಂದೆದಿರಿಗೂ ಪೇರೆಂಟ್ಸ್ಗಳಿಗೆ ತುಂಬ ಮುಖ್ಯವಾದ ಟಾಪಿಕ್ ಇದು. ಏನಂದರೆ ಜ್ವರ. ಎಸ್, ಜ್ವರ ಯಾಕೆ ಬರುತ್ತೆ, ಹೆಂಗೆ ಬರುತ್ತೆ, ಅದು ಇಂದ ಏನಾದ್ರು ಮಕ್ಳಿಗೆ ಪ್ರಾಬ್ಲಮ್ಮಾ, ಅವಾಗವಾಗ ಬರುತ್ತಲ್ಲ, ಏನು ಮಾಡೋದು, ಎಲ್ಲ ಕ್ವಶನ್ ಮಾರ್ಕ್ ಎಲ್ಲ ನಿಮ್ಮ ಮೈಂಡಲ್ಲಿ ಇದೆ ಅಂತ ನನಗೆ ಗೊತ್ತು. ಸೊ ನಾನು ಅದಕ್ಕೆ ಆನ್ಸರ್ ಹೇಳಕ್ಕೆ ಅಂತ ಬಂದಿದ್ದೀನಿ. ಓಕೆ, ಏನು ಮಾಡಬೇಕು ಮೇಡಮ್ ಅಂತೆಲ್ಲ ಯೋಚನೆ ಮಾಡ್ತಿದ್ದೀರಾ. ಫಸ್ಟ್ ಜ್ವರ ಯಾಕೆ ಬರುತ್ತೆ? ಒಂದು ವ್ಯಾಕ್ಸಿನೇಷನ್ ಆಗ್ದಾಗ ಬರುತ್ತೆ, ಇನ್ನೊಂದು ಯಾವಾಗ ಬರುತ್ತೆ, ಕೋಲ್ಡ್ ಆರ್ ಕಾಫ್ ಆದಾಗ ಜ್ವರ ಬರುತ್ತೆ. ಸೊ ವ್ಯಾಕ್ಸಿನೇಷನ್ ಆಗಿದಾಗ ಜ್ವರ ಬಂದಾಗ ನಾವು ಯಾವ ಥರ ಟ್ರೀಟ್ ಮಾಡಬೇಕು ಆ್ಯಂಡ್ ಎಷ್ಟು ಡೇಸ್ವರೆಗೂ ಇರುತ್ತೆ ಅಂತ ನ್ಯೂ ಮಮ್ಮೀಸ್ಗೆ ತುಂಬ ತಲೆನೋವು ಇರುತ್ತಲ್ವಾ, ಯೋಚನೆ ಇರುತ್ತೆ ಏನು ಮಾಡೋದು, ಏನು ಹಂಗೆ ಏನು ಅಂತ. ಪ್ಲೀಸ್ ಡೋಂಟ್ ವರಿ. ಸೊ ವ್ಯಾಕ್ಸಿನೇಷನ್ ಪಾಯಿಂಟ್ ಫಸ್ಟ್ ಹೋದ್ರೆ, ವ್ಯಾಕ್ಸಿನೇಷನ್ ಹಾಕ್ಸಿದಾಗ ಮಕ್ಕಳಿಗೆ ಜ್ವರ ಬರೋದು, ಎಲ್ಲ ಮಕ್ಳಿಗೂ ಬರೋದು ಕಾಮನ್. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಗೌರ್ಮೆಂಟಲ್ಲಿ ಹಾಕ್ಸ್ತಿರೋ ಇಲ್ಲ ಪ್ರೈವೇಟಲ್ಲಿ ಹಾಕ್ಸ್ತಿರೋ ಅದೆಲ್ಲ ನಿಮ್ಮ ಇಷ್ಟಕ್ಕೆ ಬಿಟ್ಟದ್ದು. ಸೊ ಎರಡು ನಾರ್ಮಲ್ ಒಂದೇ ಥರನೇ ಇರುತ್ತೆ, ನೋ ಡಿಫ್ರೆನ್ಸ್ ಇನ್ ದಟ್. ಓಕೆನಾ, ಯಾರಿಗೆ ಯಾವ ಥರ ಅನುಕೂಲ ಇರುತ್ತೆ ಆ ಥರ ಹಾಕ್ಸ್ಕೋಬಹುದು. ಆ್ಯಂಡ್ ದೆನ್ ವ್ಯಾಕ್ಸಿನೇಷನ್ ಹಾಕ್ಸಿದಾಗ ನಾವು ಮನೆಗೆ ಬಂದಾದ್ಮೇಲೆ ಮೇನ್ ಮದರ್ಸ್ ಪ್ಯಾನಿಕ್ ಆಗಬೇಡಿ. ಫಸ್ಟ್ ಏನು ಮಾಡಬೇಕು ಅಂದರೆ, ಫಸ್ಟ್ ರೆಮಿಡಿ ಬಂದು ಮಕ್ಳಿಗೆ ಎಲ್ಲಿ ವ್ಯಾಕ್ಸಿನೇಷನ್ ಮಾಡಿರ್ತಾರೋ ಅಳ್ತಾ ಇರ್ತಾರೆ, ಬಟ್ ನಾವೇನು ಮಾಡಬೇಕು, ಐಸ್ ಪ್ಯಾಕ್ ಅಥವಾ ಐಸ್ ಕ್ಯೂಬ್ಸ್ ಏನಿರುತ್ತೋ ಅದನ್ನು ಒಂದು ಕಾಟನ್ ಕ್ಲಾತಲ್ಲಿ ಇಟ್ಕೊಂಡು ಮಕ್ಕಳು ಎಲ್ಲಿ ವ್ಯಾಕ್ಸಿನೇಷನ್ ಹಾಕಿರ್ತಾರೋ ಅದ್ರ ಸರೌಂಡಿಂಗು ಲೈಟಾಗಿ ಟಚ್ ಮಾಡಬೇಕು. ಸೊ ದಟ್ ಏನು ಸ್ವೆಲ್ಲಿಂಗ್ ಆಗುತ್ತೋ, ಊತ ಬರುತ್ತೋ ಅದು ಕಡಿಮೆ ಆಗುತ್ತೆ. ಆ್ಯಂಡ್ ದೆನ್ ಬ್ಲಡ್ ಕ್ಲಾಟ್ ಆ ಥರ ಏನಾದ್ರು ಆಗಂಗಿಲ್ಲ, ಅದು ಕಡಿಮೆ ಆಗುತ್ತೆ. ಆ್ಯಂಡ್ ಏನಾಗುತ್ತೆ, ನೋವೇನಿರುತ್ತೋ ಅದು ಕಡಿಮೆ ಆಗ್ತಾ ಬರುತ್ತೆ. ಎಷ್ಟು ದಿವಸ ಮಾಡಬೇಕು ಮೇಡಮ್? ಲೈಕ್ ಒಂದು ದಿವಸ ಯಾವತ್ತು ನೀವು ವ್ಯಾಕ್ಸಿನೇಷನ್ ಹಾಕ್ಸಿರ್ತೀರೋ ಆವತ್ತೊಂದು ದಿವಸ ಬಿಟ್ರೆ ಸೆಕೆಂಡ್ ಡೇ ಮಾಡಿದ್ರು ಓಕೆ. ಯಾವಾಗಲೂ ಮಾಡ್ತಾನೆ ಇರಬೇಡಿ, ಅದು ಕೋಲ್ಡ್ ಆಗುತ್ತೆ ಅಂತ ಒಬ್ರು ಯೋಚನೆ ಮಾಡಿದ್ರೆ ನಿಮ್ಗೆ ಯಾವ ಥರ ಇರುತ್ತೆ, ಲೈಕ್ ಐಸ್ ಪ್ಯಾಕ್ ಇದ್ರೆ ಐಸ್ ಪ್ಯಾಕ್ ಸಿಕ್ಕಿ, ಇಲ್ಲ ನನ್ನ ಪಾಪುಗೆ ಆಲ್ರೆಡಿ ಕೋಲ್ಡ್ ಆಗಿಬಿಟ್ಟಿದೆ ಮೇಡಮ್, ಐಸ್ ಪ್ಯಾಕ್ ಸಿಕ್ಕಿದ್ರೆ ತುಂಬ ಕೋಲ್ಡ್ ಆಗುತ್ತೆ ಅಂತ ನೀವು ಯೋಚನೆ ಮಾಡಂಗಿದ್ರೆ ಸ್ವಲ್ಪ ಹಾಟ್ ಬ್ಯಾಗ್ಸ್ ಗೊತ್ತಲ್ಲ, ಸೊ ಅದರಲ್ಲಿ ಶಾಖ ಕೊಡ್ಬೋದು. ಹಾಟ್ ಬ್ಯಾಗ್ಸ್ ಇಲ್ಲಿದ್ದವರು ಸ್ವಲ್ಪ ಉಪ್ಪನ್ನ ಬಿಸಿ ಮಾಡ್ಕೊಂಡು ಲೈಟಾಗಿ ಬಿಸಿ ಮಾಡಿ, ಬಿಕಾಸ್ ಪಾಪುಗಳು ತುಂಬ ಸೆನ್ಸಿಟಿವ್ ಇರ್ತವ್ರೆ. ಇಲ್ಲ ಅಂದ್ರೆ ಚೆನ್ನಾಗಿರೋ ತುಂಬಾ ಬಿಸಿ ಕುದೀತಿರೋ ನೀರಿಗೆ ಸ್ವಲ್ಪ ಕಾಟನ್ ಕ್ಲಾತ್ನ ಹಿಂಡ್ಬಿಟ್ಟು ಅದನ್ನ ಅಲ್ಲಿಟ್ರು ಫೈನ್. ಓಕೆನಾ? ಇಲ್ಲ ಅಂದ್ರೆ ಐಸ್ ಪ್ಯಾಕ್ಸ್ ಅಥವಾ ಐಸ್ ಕ್ಯೂಬ್ಸ್ ಏನಿಟ್ಟು ಲೈಟ್ ಆಗಿ ಟಚ್ ಮಾಡಬೇಕು. ನಾವು ಯಾವ ತರ ಇಕ್ಬೇಕು, ಒಂದೇ ಸತಿ ಇಟ್ಬಿಟ್ಟು ತೆಗೆದು ಬಿಡೋದಲ್ಲ. ಎಲ್ಲಿ ವ್ಯಾಕ್ಸಿನೇಷನ್ ಮಾಡಿದ್ರೆ ಅದ್ರ ಸರೌಂಡಿಂಗ್ ಮಾತ್ರ ಲೈಟ್ 1 ಸೆಕೆಂಡ್ ಇಟ್ಟು ಮತ್ತೆ ಎತ್ಬಿಡಿ. ಯಾಕಂದ್ರೆ ನಾವೇ ಐಸ್ ಪ್ಯಾಕ್ ನ ಐಸ್ ಕ್ಯೂಬ್ಸ್ ನ ಕೈಯಲ್ಲಿ ಇಟ್ಕೊಂಡ್ರೆ ನಮ್ಗೆ ನರ್ವ್ಸ್ ಎಲ್ಲ ಯಾವ ತರ ಆಗುತ್ತೆ ನಿಮ್ಗೆ ಗೊತ್ತು. ಸೊ ನಾವ್ ಆ ತರ ಎಲ್ಲ ಮಾಡೋದ್ ಬೇಡ, ಲೈಟ್ ಆಗಿ ಹಿಂಗ್ ಇಟ್ಬಿಟ್ಟು ತೆಗಿಬಹುದು. ಅಂಡ್ ದೆನ್ ತುಂಬಾ ಪ್ಯಾನಿಕ್ ಆಗಬೇಡಿ, ಏನಾಗಲ್ಲ, ಮಕ್ಕಳು ಅಳ್ತಾರೆ ಬಟ್ ಏನು ಮಾಡಕ್ ಆಗಲ್ಲ ಅದು. ಅಂಡ್ ವ್ಯಾಕ್ಸಿನೇಷನ್ ಆಗಿದಾಗ ಎಷ್ಟು ದಿವಸ ಮೇಡಮ್ ಜ್ವರ ಇರುತ್ತೆ ಅಂತ ನೀವು ಕೇಳಕ್ ಬಂದ್ರೆ 3 days ಜ್ವರ ಇದ್ದೇ ಇರುತ್ತೆ. ಸೊ ಫಸ್ಟ್ ಡೇ ಬಿಟ್ರೆ ಸೆಕೆಂಡ್ ಡೇ ಆಲ್ಮೋಸ್ಟ್ ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಅನ್ನಂಗೆ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ನಮ್ಗೆ ಏನು ಪ್ಯಾರಾಸಿಟಮಲ್ ಕೊಟ್ಟಿರ್ತಾರೋ ಅವರೇ ಕೊಟ್ಟಿರ್ತಾರೆ ಯಾವ್ದು ಹಾಕ್ಬೇಕು ಅಂತ, ಇದರ ಕ್ಯಾಲ್ಪೋಲ್ ಆರ್ ಡೋಲೋ ಡ್ರಾಪ್ಸ್ ಇಷ್ಟನ್ನೇ ಕೊಡೋದು ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸು. ಸೊ ನಾವೇನ್ ಮಾಡ್ಬೇಕು, ಅವ್ರನ್ನ ಕೇಳ್ಕೊಂಡು ಎಷ್ಟು ML ಕೊಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ದೆನ್ ಮಕ್ಳಿಗೆ ಬಂದು ಐಸ್ ಪ್ಯಾಕ್ ಇಕ್ಕಿದ ತಕ್ಷಣನೇ ಫಸ್ಟ್ ಟಾನಿಕ್ ಏನಿರುತ್ತೋ ಆ ಡ್ರಾಪ್ಸ್ ಅಷ್ಟು ಎಷ್ಟು ML ಅಂತ ಹೇಳಿರ್ತಾರೋ ಅಷ್ಟು ML ಹಾಕ್ಬೇಕಾಗತ್ತೆ ನೀವು.
ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನು ಮಾಡಬೇಕು, ಅವಕ್ಕೆ ಆವಾಗ ಜ್ವರ ಬಂದಾಗ ಮಕ್ಕಳು ಜಾಸ್ತಿ ಊಟ ಮಾಡಲ್ಲ, ಹಾಲು ಕುಡಿಯೋರಿದ್ರೆ ಹಾಲು ಕುಡಿಯಲ್ಲ. ಸೊ ಬೀಂಗ್ ಅ ಮದರ್ ತುಂಬ ಎದುರ್ಕೋತೀವಿ, ಏನಪ್ಪ ನನ್ನ ಪಾಪು ಹಾಲು ಕುಡಿಲಿಲ್ಲ, ಏನಪ್ಪ ನನ್ನ ಪಾಪು ಊಟ ಮಾಡಲಿಲ್ಲ ಅಂತ ಭಯ ಪಡ್ಕೋತೀವಿ. ಏನೋ ಭಯ ಪಡ್ಕೋಬೇಡಿ, ಯಾಕಂದ್ರೆ ಅದಕ್ಕೆ ನೋವಿರುತ್ತೆ. ಸೊ ಆ ಥರ ಎಲ್ಲ ಒಂದು 2 days 3 days ಮಾಡೇ ಮಾಡುತ್ತೆ. ಅದಾದ್ಮೇಲೆ ನಾರ್ಮಲ್ ಸ್ಟೇಜಿಗೆ ಬರ್ತವೆ ಮಕ್ಕಳು. ಸೊ ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಂಗಿಲ್ಲ. ಅಂಡ್ ಐಸ್ ಪ್ಯಾಕ್ ಇಟ್ರಿ ಅಂಡ್ ಡ್ರಾಪ್ಸ್ ಕೊಟ್ರಿ. ಆಮೇಲೆ ನೀಟಾಗಿ ಮಕ್ಳು ನಿದ್ದೆ ಮಾಡ್ತವೆ. ನಿದ್ದೆ ಚೆನ್ನಾಗಿ ಮಾಡಿ, ಎಷ್ಟೊತ್ತು ಮಾರು ಮಲ್ಕೊಳ್ಳಿ, ಬಟ್ ನಿದ್ದೆ ಮಾಡಿಸಿ ಚೆನ್ನಾಗಿ. ಸೊ ಇಲ್ಲ ಅಂದ್ರೆ ನೋವಾಗುತ್ತೆ. ಆ ಟೈಮಲ್ಲಿ ಮಕ್ಳು ಗೊತ್ತಿಲ್ಲ ಅಂದ್ರೆ 1 month 2 month 3 month ಆ ಥರ ಮಕ್ಳುಗಳಿಗೆ ಏನು ಗೊತ್ತಾಗಲ್ಲ. ಅವೇನ್ ಮಾಡ್ತವೆ, ಕಾಲು ಎತ್ತಿರ್ತವೆ, ಸಡನ್ ಆಗಿ ನೋವಾಗ್ಬಿಡುತ್ತೆ. ಬಟ್ ಚಿಕ್ಕ ಮಕ್ಳಲ್ವಾ, ಊತ ಬಂದೇ ಬರುತ್ತೆ. ಅದಕ್ಕೇನು ಹೆದರ್ಕೋಬೇಡಿ, ಯಾಕಂದ್ರೆ 3 days ಅಷ್ಟರಲ್ಲಿ ಹೋಗುತ್ತೆ. ಅಕಸ್ಮಾತ್ ಏನಾದ್ರು ಗಟ್ಟಿ ತರ ಆಗಿದೆ ಅಂದ್ರೂ ಡೋಂಟ್ ಬರಿ, ಅದು ಹೋಗುತ್ತೆ. ಬಟ್ ಏನಂದ್ರೆ ಐಸ್ ಪ್ಯಾಕ್ ನ ಇತ್ತಾ ಬನ್ನಿ, ಸೊ ಸರಿ ಹೋಗ್ಬಿಡುತ್ತೆ. ಸೊ ಇಷ್ಟು ವ್ಯಾಕ್ಸಿನೇಷನ್ ಬಗ್ಗೆ ಹೇಳಿದೀನಿ. ನೆಕ್ಸ್ಟ್ ಕೋಲ್ಡ್ ಕಾಫ್ ಬಂದಾಗ, ಇಲ್ಲ ಸಡನ್ ಆಗಿ ಜ್ವರ ಬರುತ್ತೆ. ಆ ಟೈಮಲ್ಲಿ ಹೆಂಗೆ ಅಂದ್ರೆ ಅದನ್ನು ಸೇಮ್ ನಾರ್ಮಲ್ ಪ್ರೊಸೀಜರ್ಸ್. ಹೆಂಗೆ ಅಂದ್ರೆ ಲೈಕ್ ಕೋಲ್ಡ್ ಕಾಫ್ ಬಂದಾಗ ನಮ್ಗೇನು ಫಸ್ಟ್ ಮೇನ್ ನೋಡಿ, ಪಾಪುಗಳಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ಲಿ, ಇಲ್ಲ ಅಂದ್ರೆ ಕೋಲ್ಡ್ ಕಾಫ್ ಜ್ವರ ಬರಲಿ, ಯಾವುದೇ ಬಂದ್ರು 1 to 3 days ವರ್ಗು ಮಾತ್ರ ಇರುತ್ತೆ. ಅದಾದ್ಮೇಲೆ ಇರಲ್ಲ, ಒಟ್ಟೋಗುತ್ತೆ. 3 days ತಪ್ಪಿದ್ರೆ 4th day ಮಾರ್ನಿಂಗ್ ವರ್ಗು ಇರುತ್ತೆ ಜ್ವರ, ಅದಾದ್ಮೇಲೆ ಇರಲ್ಲ. ಅಕಸ್ಮಾತ್ 4th day ಇಂದ ಎಕ್ಸ್ಟೆಂಡ್ ಆಗ್ತಿದೆ ಜ್ವರ ಅಂದ್ರೆ ಪ್ಲೀಸ್ ಕನ್ಸರ್ನ್ ಯುವರ್ ಡಾಕ್ಟರ್. 4 to 5 days 6 days ಹೋಗ್ತಿದೆ ಅಂದ್ರೆ ಹೋಗ್ಲೇಬೇಕು ವಿಚಾರನೆ. ಯಾಕಂದ್ರೆ ಮಕ್ಳಿಗೆ ಜ್ವರ ಬಂದ್ರೆ 1 to 3 to 4 days ಅಷ್ಟೇ ಇರುತ್ತೆ, ಅಲ್ಲಾದ್ಮೇಲೆ ಬರಲ್ಲ. ಓಕೆನಾ? ಅಂಡ್ ಮ್ಯಾಮ್ ಪದೇ ಜ್ವರ ಬರ್ತಿದೆ, ಏನ್ ಮಾಡೋದು? ಸೊ ಏನು ಹೆದರ್ಕೊಳ್ಳಂಗಿಲ್ಲ. ಯಾಕೆ ಜ್ವರ ಬರುತ್ತೆ ಅಂದ್ರೆ ನಮ್ಮ ಮಕ್ಕಳಲ್ಲಿರೋ ವೈರಸಸ್, ಬ್ಯಾಕ್ಟೀರಿಯಾ ಕಿಲ್ ಮಾಡಿ ನಮ್ಮ ಮಕ್ಕಳನ್ನ ಸ್ಟ್ರಾಂಗ್ ಮಾಡಕ್ಕೆ ಜ್ವರ ಬರುತ್ತೆ. ಸೊ ಅದ್ರ ಬಗ್ಗೆ ನಾವೇನು ಹೆದರ್ಕೊಳ್ಳಂಗಿಲ್ಲ. ನನ್ನ ಮಗಂಗೂ ಇದೇ ತರ ಜ್ವರ ಬರ್ತಾನೆ ಇತ್ತು. ಸೊ ನಾನು ಡಾಕ್ಟರ್ನ ಕೇಳಿದಾಗ ಅವ್ರು ನನಗೆ ಇದನ್ನೇ ಹೇಳಿದ್ದು. ಸೊ ನಾನು ನನ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅಂಡ್ ಮೇಡಮ್, ಯಾವ ಡ್ರಾಪ್ಸ್ ಹಾಕ್ಬೇಕು ನಿಮ್ಗೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಒಂದು ಡೋಲೋ ಡ್ರಾಪ್ಸ್ ಅಥವಾ ಕ್ಯಾಲ್ಪೋಲ್, ಈ 2 ಪ್ಯಾರಾಸಿಟಮಲ್ ಯಾವ್ದಾದ್ರು ಒಂದು ಹಾಕ್ಬಹುದು. ಅಂಡ್ ಮೇನ್ ನಿಮ್ ಮಕ್ಳಿಗೆ ಎಷ್ಟು ತಿಂಗಳು ಆರ್ ಎಷ್ಟು ಇಯರ್ ಅಂಡ್ ಎಷ್ಟು ml ಹಾಕ್ಬೇಕು ಅದನ್ನ ನಿಮ್ ಡಾಕ್ಟರ್ ಹತ್ರ ಸಜೆಷನ್ ತಗೊಳ್ಳಿ. ಆರ್ ಎಲ್ಸ್ ನೀವು ನಿಮ್ಮ ಹತ್ರ ಏನು ಡಾಕ್ಟರ್ ಸಜೆಷನ್ ಮಾಡಿರೋ ಟಾನಿಕ್ಸ್ ಇರುತ್ತೋ ಅದ್ರ ಹಿಂದೆನೆ ಬರ್ದಿರುತ್ತೆ ಇಷ್ಟಿಷ್ಟು ಅಂತ. ನಾನು ಅದಕ್ಕೆ ಎಷ್ಟು ml ಅಂತ ಇನ್ಫಾರ್ಮ್ ಮಾಡ್ತಾ ಇಲ್ಲ. ಇಷ್ಟು kgಗೆ, ಇಷ್ಟು ಮಂತಿಗೆ, ಇಷ್ಟು ml ಹಾಕ್ಬೇಕು ಅಂತ ಬರ್ತಿರುತ್ತೆ. ಸೊ ನೀವು ಅದನ್ನ ಹಾಕ್ಬೋದು ಮಕ್ಕಳಿಗೆ. ಓಕೆನಾ? ಜ್ವರ ಬಂದಾಗ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ಯಾವಾಗ್ಲೂ ಅಷ್ಟೇ, ವ್ಯಾಕ್ಸಿನೇಷನ್ ಹಾಕ್ಸ್ಲಿ ಅಥವಾ ಕೋಲ್ಡ್ ಕಾಫ್ ಈ ತರ ಏನೇ ಜ್ವರ ಬಂದ್ರು, ಜ್ವರ ಯಾವಾಗ್ಲೂ ನೀವು ಪ್ಯಾನಿಕ್ ಆಗಬಾರ್ದು. ಮದರ್ ಏನಾಗುತ್ತೆ, ಜ್ವರ ಜಾಸ್ತಿ ಆಗಿ ಮತ್ತೆ ಕಡಿಮೆ ಆಗಿ ಮತ್ತೆ ಜಾಸ್ತಿ ಆಗುತ್ತೆ. ಆ ಜಾಸ್ತಿ ಆದಾಗ ಈ ಪಾಯಿಂಟ್ ಅಲ್ಲಿ ನೀವು ಭಯ ಪಡ್ಕೋಬಾರ್ದು. ಯಾಕಂದ್ರೆ ಜ್ವರ ಯಾವಾಗ್ಲೂ ಒಂದೇ ಸತಿ ಬಂದು ಕಡಿಮೆ ಆಗಲ್ಲ. ಅದು ತುಂಬಾ ಏನಂತಾರೆ, ಅದು ವರ್ಸ್ಟ್. ಆಕ್ಚುಲಿ ಆ ತರ ಎಲ್ಲ ಆಗ್ಬಾರ್ದು. ಏನೇ ಇದ್ರು ಜ್ವರ ಹೈ ಪೀಕ್ ಬಂದು ಲೋ ಪೀಕ್ ಹೋಗಿ ಹೈ ಪೀಕ್ ಬಂದು ಮತ್ತೆ ಲೋ ಆಗಿ ಹೊಟ್ಟೋಗುತ್ತೆ. ಸೊ ಯು ನೀಡ್ ನಾಟ್ ಟು ವರಿ ಅಬೌಟ್ ಇಟ್. ಓಕೆನಾ? ಅಂಡ್ ದೆನ್ ನೆಕ್ಸ್ಟ್ ಪಾಯಿಂಟ್ ಬಂದು, ಜ್ವರ ಮ್ಯಾಮ್ ಜಾಸ್ತಿ ಆಗ್ತಿದೆ, ತುಂಬಾ ತಲೆ ಬಿಸಿ ಆಗ್ತಿದೆ ಅಂಡ್ ಹೊಟ್ಟೆ ಹತ್ರ ಬಿಸಿ ಆಗ್ತಿದೆ, ಕೈಕಾಲೆಲ್ಲ ಬಿಸಿ ಆಗ್ತಿದೆ, ವಾಟ್ ಟು ಡೂ, ಏನ್ ಮಾಡ್ಬೇಕು ಮೇಡಮ್ ಅಂತ ಕೇಳಕ್ ಬಂದ್ರೆ, ಜ್ವರ ಬಂದಾಗ ಪ್ಲೀಸ್ ಕೋಲ್ಡ್ ಕ್ಲಾತ್ಗಿನ ಒಂದು ಕಾಟನ್ ಕ್ಲಾತ್ ತಗೊಂಡು ಅದ್ರೊಳಗೆ ಬಿಸಿ ನೀರ್ನ ಲೈಟ್ ಬೆಚ್ಚಗಿರೋ ಉಗುರು ಬೆಚ್ಚ ನೀರು ಅಂತಿರಲ್ಲ ಅದನ್ನ ಇಟ್ಟು ಒಂದ್ ಸ್ವಲ್ಪ ಹಿಂಡ್ಬಿಟ್ಟು ಮಕ್ಳು ತಲೆ ಮೇಲೆ ಅಂಡ್ ಹೊಟ್ಟೆ ಮೇಲೆ ಕೈ ಕಾಲ ಹತ್ರ ಸ್ವಲ್ಪ ಹಿಂಗೆ ಸೌರಿ ಮತ್ತೆ ಮೊಟ್ಟೆ ಇದು ತಲೆ ಮೇಲೆ ಎಲ್ಲ ಹಾಕಿ. ಸೊ ಮಕ್ಳುಗಳು ಹಾಕ್ಸ್ಕೊಳಲ್ಲ, ಬಟ್ ನಾವು ತಾಯಂದಿರು ಏನು ಮಾಡಕ್ಕಾಗಲ್ಲ. ಅದ್ರ ಟೆಂಪರೇಚರ್ ಕಡಿಮೆ ಆಗ್ಬೇಕು ಅಂದ್ರೆ ನಾವು ಹಾಕ್ಲೇಬೇಕಾಗತ್ತೆ. ಸೊ ನೀವು ಹಾಕ್ಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದು, ಈವನ್ ವ್ಯಾಕ್ಸಿನೇಷನ್ ಆಗ್ತಾಗ್ಲೂ ಅಷ್ಟೇ ಮತ್ತೆ ಕೋಲ್ಡ್ ಕಾಫ್ ಬಂದ್ರು ಅಷ್ಟೇ ಈ ತರ ಎಷ್ಟು ಬಿಸಿ ಇದ್ರೆ ಯು ಕ್ಯಾನ್ ಪುಟ್ ಅ ಕೋಲ್ಡ್ ಅಥವಾ ವಾರ್ಮ್ ಹಾಟ್ ವಾಟರ್ ಅಲ್ಲಿ ಎಜ್ಜಿಬಿಟ್ಟು ಕ್ಲಾತ್ ನ ಹಾಕಬಹುದು. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ರೆ, ಮೇನ್ ಎಲ್ಲಾ ಅಮ್ಮಂದಿರ ಹತ್ರ ಪ್ಲೀಸ್ ಒಂದು ಥರ್ಮೋಮೀಟರ್ ಇಟ್ಕೊಳ್ಳಿ. ಅದೇನು ತುಂಬಾ ಕಾಸ್ಟ್ಲಿ ಆಗಲ್ಲ, 200 rupeesಗಿನ ಒಳಗೆ ಇರುತ್ತೆ. ಪ್ಲೀಸ್ ಫಸ್ಟ್ ಒಂದು ಥರ್ಮೋಮೀಟರ್ ಇಟ್ಕೊಳ್ಳಿ. ಸೊ ದಟ್ ಮಕ್ಕಳಿಗೆ ಎಷ್ಟು ಟೆಂಪರೇಚರ್ ಹೋಗಿದೆ ಏನು ಎಲ್ಲ ಅರ್ಥ ಆಗುತ್ತೆ. ಮಕ್ಕಳಿಗೆ ಯಾವಾಗ 1 or 2 degree ವರ್ಗೂ ಜ್ವರ ಇರುತ್ತೆ ಆಫ್ಟರ್ ವ್ಯಾಕ್ಸಿನೇಷನ್ ಆರ್ ನಾರ್ಮಲ್ ಸಡನ್ ಜ್ವರ ಬಂದಾಗ
ನೀಡ್ ನಾಟ್ ಟು ವರಿ. 1 or 2 ವರ್ಗಿದ್ರೆ ನೀಡ್ ನಾಟ್ ಟು ವರಿ, ಏನು ಟೆನ್ಷನ್ ತಗೋಬೇಡಿ, ಅದು ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಬಟ್ ಯಾವಾಗ್ಲೂ ಅಷ್ಟೇ ಜ್ವರ 1 to 3 days ಅಷ್ಟರಲ್ಲಿ, ಅಥವಾ 3 ತಪ್ಪಿದ್ರೆ 4 days ಅಷ್ಟರಲ್ಲಿ ಕಂಪ್ಲೀಟ್ ಆಗಿ ಜ್ವರ ಕಡಿಮೆ ಆಗುತ್ತೆ. ಇಫ್ ನಾಟ್ ಕಡಿಮೆ ಆಗ್ಲಿಲ್ಲ ಅಂದ್ರೆ ಪ್ಲೀಸ್ ಗೋ ಟು ಯೋರ್ ಡಾಕ್ಟರ್ ಅಂಡ್ ಟೇಕ್ ದ ಸಜೆಷನ್. ಅಂಡ್ ನೆಕ್ಸ್ಟ್ ಪಾಯಿಂಟ್, ಟೆಂಪರೇಚರ್ ಇಟ್ಕೊಂಡಿರಿ. ಥರ್ಮೋಮೀಟರ್ ನೋಡಿ ಎಷ್ಟು ಟೆಂಪರೇಚರ್ ಏನು ಎತ್ತ ಎಲ್ಲ ಫಸ್ಟ್ ನೀವು ನೋಡಿ. ಸೊ ಅಂಡ್ ದೆನ್ 1 or 2 ಡಿಗ್ರಿಗಿನ ಜಾಸ್ತಿ ಇದೆ ಅಂದ್ರೆ ಪ್ಲೀಸ್ ಫಸ್ಟ್ ಡಾಕ್ಟರ್ ಹತ್ರ ಹೋಗಿ, ಈ ತರ ಇದೆ, ಇಷ್ಟು ನಾನು ಚೆಕ್ ಮಾಡಿದ್ದೆ, ಇವಾಗ ಈ ತರ ಇದೆ, ಪ್ಲೀಸ್ ಎಲ್ಲ ಡೀಟೇಲ್ಡ್ ಆಗಿ ಡಾಕ್ಟರ್ಗೆ ಹೇಳಿ. ಸೊ ದಟ್ ಅವ್ರು ಏನ್ ಮಾಡ್ಬೇಕು ಅದನ್ನ ಅವ್ರು ಮಾಡ್ತಾರೆ. ಅಂಡ್ ಇನ್ನೊಂದು ಮೇನ್ ಥಿಂಗ್, ಎಲ್ಲಾ ಮಾಮ್ಸ್ ಎಲ್ಲಾ ಪೇರೆಂಟ್ಸ್ ಮಾಡೋ ಬಿಗ್ ಮಿಸ್ಟೇಕ್ ಏನಂತ ಹೇಳಿದ್ರೆ, ಇವಾಗ ಒಂದ್ಸತಿ ಜ್ವರ ಬಂದಿದೆ, ಈ ಮಂತ್ ಜ್ವರ ಬಂದಿದೆ, ನಾನು ಟಾನಿಕ್ ಹಾಕಿದೀನಿ, ಸೊ ಇನ್ನೂ ಟಾನಿಕ್ ಇದೆ, ನಾನು ಏನ್ ಮಾಡ್ತೀನಿ, ಇನ್ನೊಂದು 2 months ಆದ್ಮೇಲೆ ಜ್ವರ ಬಂತು ಅಂದ್ಬಿಟ್ಟು ಅದೇ ಟಾನಿಕ್ ನ ಪ್ಲೀಸ್ ಹಾಕ್ಬೇಡಿ. ಅದ್ರಲ್ಲಿರೋ ಅಂಶಗಳು ಆಲ್ಮೋಸ್ಟ್ ಎಲ್ಲ ಒಟ್ಟೋಗಿರುತ್ತೆ. ಸೊ ದಟ್ ಅದು ಸ್ಟ್ರಾಂಗ್ ಇರಲ್ಲ ಟಾನಿಕ್, ಸೊ ಅದು ಏನು ವರ್ಕ್ ಆಗಲ್ಲ. ಹೋಗಿ ಇನ್ನೊಂದು ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ಅಂಡ್ ದೆನ್ ಯು ಕ್ಯಾನ್ ಗಿವ್. ಓಕೆನಾ. ಅಂಡ್ ಸತಿ ಜ್ವರ ಬಂದಾಗ ಡಾಕ್ಟರ್ ಇದೇ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟಿದ್ರು, ಸೊ ಈ ಸತಿನೂ ಜ್ವರ ಬಂದಾಗ ಇದನ್ನೇ ಹಾಕ್ಬೇಕು, ಅದನ್ನೆಲ್ಲ ದಯವಿಟ್ಟು ಮಾಡಬೇಡಿ. ಜ್ವರಕ್ಕೆ 0 to 1 year ವರ್ಗೂ ಮಕ್ಕಳಿಗೆ ಆಲ್ಮೋಸ್ಟ್ ಒಂದೇ ಜ್ವರದಿರುತ್ತೆ. ಏನಂದ್ರೆ ಅವಕ್ಕೆಲ್ಲ ಇಂಜೆಕ್ಷನ್ ಕೊಡಲ್ಲ, ಓನ್ಲಿ ವ್ಯಾಕ್ಸಿನೇಷನ್ ಬಿಟ್ರೆ ಇನ್ಯಾವ ತರದ್ದು ಇಂಜೆಕ್ಷನ್ ಕೊಡಲ್ಲ. ಜ್ವರ ಎಲ್ಲ ಬಂದಾಗ, ಇಲ್ಲ ಸಡನ್ ಜ್ವರ ಅಥವಾ ಕಾಫ್ ಕೋಲ್ಡ್ ಎಲ್ಲ ಆದಾಗ ಇಂಜೆಕ್ಷನ್ ಕೊಡಲ್ಲ. ಅವ್ರು ಏನ್ ಕೊಡ್ತಾರೆ ಅಂದ್ರೆ ನಾರ್ಮಲ್ ಆಗಿರೋ ಡೋಲೋ ಡ್ರಾಪ್ಸ್ ಅಥವಾ ಕ್ಯಾಲ್ಪೋಲ್, ಎನಿ ಪ್ಯಾರಾಸಿಟಮಲ್ ಇಲ್ಲ ಮೆಡೋಮಾಲ್ ಅಂತ ಒಂದ್ ಬರುತ್ತೆ, ಇದು ಇಷ್ಟೇ ಕೊಡಬಹುದು. ಅಷ್ಟು ಮಾತ್ರ ನೀವು ಹಾಕೊಳ್ಳಿ. ಎಷ್ಟು ml ಎಲ್ಲ ಫಸ್ಟ್ ಡಾಕ್ಟರ್ ಹತ್ರ ಸಜೆಷನ್ ತಗೊಂಡು ಆಮೇಲೆ ಅಷ್ಟೇ ಹಾಕಿ. ಪ್ಲೀಸ್ ದಯವಿಟ್ಟು ಜಾಸ್ತಿ ಡೋಸೇಜ್ ಹಾಕೋದು, ಜ್ವರ ಬಂದ್ಬಿಟ್ಟಿದೆ ಅನ್ಬಿಟ್ಟು ಜಾಸ್ತಿ ಕುಡ್ಸೋದು ಅದೆಲ್ಲ ಮಾಡಬೇಡಿ, ತುಂಬಾ ಅಪಾಯ ಇರುತ್ತೆ. ಸೊ ಡೋಂಟ್ ಡೂ ದಟ್. ಎಷ್ಟು ಬೇಕು ಎಷ್ಟು ml ಹಾಕ್ಬೇಕು ಅದನ್ನ ನೀವು ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿ ಎಷ್ಟು ಹೇಳ್ತಾರೋ ಅಷ್ಟನ್ನ ನೀವು ಹಾಕ್ಬೇಕಾಗತ್ತೆ. ಅದಕ್ಕೆ ನಾನು ಎಷ್ಟು ml ಅಂತ ಮೆನ್ಷನ್ ಮಾಡ್ತಿಲ್ಲ, ಆರ್ ಎಲ್ಸ್ ನಿಮ್ ಏನ್ ತಗೊಂಡಿರ್ತಿರೋ ಪ್ಯಾರಾಸಿಟಮಲ್ ಅದರಿಂದನೇ ಬರ್ತಿರುತ್ತೆ. ಯು ಕ್ಯಾನ್ ಟೇಕ್ ದಟ್. ಓಕೆನಾ. ಇವಾಗ ಒಂದ್ಸತಿ ಯೂಸ್ ಮಾಡಿರೋದನ್ನ ಮತ್ತೆ ದಯವಿಟ್ಟು ಯೂಸ್ ಮಾಡಬೇಡಿ. ಅದ್ರಲ್ಲಿರೋ ಏನೇ ಇದ್ರೂ ಸ್ಟ್ರಾಂಗ್ ಏನು ಇರಲ್ಲ, ಸೊ ಎಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ. ಸೊ ಮಕ್ಳಿಗೆ ಮತ್ತೆ ಅದು ವರ್ಕ್ ಆಗಲ್ಲ. ಓಕೆನಾ. ಅಂಡ್ ಇವಾಗ ನಾನು 3 ಪಾಯಿಂಟ್ ಹೇಳಿದೀನಿ. ಜ್ವರ ಬಂದಾಗ ಮತ್ತೆ ಅಮ್ಮಂದಿರ ಹತ್ರ, ಮೇನ್ ಪೇರೆಂಟ್ಸ್ ಹತ್ರ ಏನಿರ್ಬೇಕು ಜ್ವರ ಬಂದಾಗ ಮಕ್ಳ ಹತ್ರ ಅಂದ್ರೆ, ಒಂದು ಪ್ಯಾರಾಸಿಟಮಲ್, ಓಕೆನಾ, ಹೋಗಿ ತಗೊಂಡು ಬನ್ನಿ. ಇದೊಂದು, ಮತ್ತೆ ಕಾಟನ್ ಕ್ಲಾತ್, ಅದು ಬೆಚ್ಚಗಿರೋ ನೀರಲ್ಲಿ ಎಜಿಬಹುದು. ಅಂಡ್ ವ್ಯಾಕ್ಸಿನೇಷನ್ ಹಾಕ್ಸಿದಾಗ ಐಸ್ ಪ್ಯಾಕ್, ಇದು ಇಷ್ಟು ಮಾತ್ರ ಇರಲೇಬೇಕು. ಯು ಶುಡ್ ಡೂ. ಅಂಡ್ ಮೇಡಮ್ ಸ್ನಾನ ಮಾಡಿಸ್ಬೋದಾ ಮಕ್ಕಳಿಗೆ ಜ್ವರ ಬಂದಾಗ ಅಂತ ನಿಮ್ ಪಾಯಿಂಟ್ ಕೇಳ್ತಾ ಇದ್ರೆ, ದಯವಿಟ್ಟು ಸ್ನಾನ ಮಾಡ್ಸಕ್ ಹೋಗ್ಬೇಡಿ. ಇವತ್ತು ಜ್ವರ ಬಂದಿದೆ ಅಂದ್ರೆ ನಾಳೆ ಏನ್ ಮಾಡಿ, ಒಂದು ವಾರ್ಮ್ ಕ್ಲಾತ್, ಏನದಕ್ಕೂ ಕಾಟನ್ ಕ್ಲಾತ್ ನೀಟಾಗಿ ವಾರ್ಮ್ ವಾಟರ್ ಅಲ್ಲಿ ಎಜ್ಬಿಟ್ಟು ಮಕ್ಕಳನ್ನ ಲೂಕ್ ವಾರ್ಮ್ ಮಾಡಿ ನೀಟಾಗಿ ಮೈಯೆಲ್ಲ ಒರೆಸಿ. ಸೊ ದಟ್ ಸ್ವಲ್ಪ ಟೆಂಪರೇಚರ್ ಏನಿರುತ್ತೆ ಹೈ ಇರೋದು ಡೌನ್ ಆಗುತ್ತೆ. ದಯವಿಟ್ಟು ಸ್ನಾನ ಮಾಡ್ಸಕ್ ಹೋಗ್ಬೇಡಿ. ಮತ್ತೆ ತಲೆಗೆ ಸ್ನಾನ ಮಾಡ್ಸೋದು ಅದೇನು ಮಾಡಬೇಡಿ. ಅಟ್ಲೀಸ್ಟ್ 4 days ವರ್ಗು, ಜ್ವರ ನಿಲ್ಲೋವರೆಗೂ ಯು ಡೋಂಟ್ ಡೂ ಎನಿಥಿಂಗ್. ಅಂಡ್ ಇನ್ನೊಂದು ಟಾನಿಕ್, ಇವಾಗ ಜ್ವರ ಇವತ್ತೊಂದ್ ದಿವಸ ನಾಳೆ ಒಂದ್ ದಿವಸ ಇದೆ ಅನ್ಬಿಟ್ಟು 2 ದಿವಸ ಹಾಕ್ಬಿಟ್ಟು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. 3 ದಿವಸವರೆಗೂ ಹಾಕಿ. ಎಷ್ಟು ಡೋಸೇಜಸ್ ಇರುತ್ತೋ ಅಷ್ಟು ಡೋಸೇಜಸ್ ನಾವು ಕೊಡ್ಲೇಬೇಕಾಗುತ್ತೆ ಮಕ್ಕಳಿಗೆ. ಪ್ಲೀಸ್ ಅದನ್ನಂತೂ ಮರಿಬೇಡಿ. ಓಕೆನಾ. ಅಂಡ್ ಇನ್ನೊಂದು ಪಾಯಿಂಟ್ ಏನ್ ಹೇಳ್ಬೇಕು ಅಂದ್ರೆ, ಮಕ್ಕಳನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರು ಭಯ ಆಗ್ತಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಫಸ್ಟ್ ನಿಮ್ ಡಾಕ್ಟರ್ ಏನಿರ್ತಾರೋ ಬೇಬಿ ಡಾಕ್ಟರ್ಸ್, ಪ್ಲೀಸ್ ಹೋಗಿ ಅವ್ರ ಹತ್ರ ಸಜೆಷನ್ ತಗೊಂಡು ಯು ಕ್ಯಾನ್ ಫಾಲೋ. ಬಟ್ ಯಾವ ಪೇರೆಂಟ್ಸು ಪ್ಯಾನಿಕ್ ಆಗ್ಬೇಡಿ ಮಕ್ಳಿಗೆ ಜ್ವರ ಬಂತು ಅಂದ್ರೆ. ಇವನ್ ನಾನು ಪ್ಯಾನಿಕ್ ಆಗ್ತಿದ್ದೆ. ನಾನು ಇವಾಗ ನನ್ನ ಪಾಪಗೆ 1.25 ವರ್ಷ ಆಗ್ತಾ ಇದೆ. ಸೊ ನನ್ಗೂ ಏನೇನು ಫಾಲೋ ಮಾಡ್ಬೇಕಂತೆಲ್ಲ ಗೊತ್ತಾಗ್ತದೆ. ಸೊ ನನ್ನ ಹತ್ರ ಇರೋ ಎಕ್ಸ್ಪೀರಿಯನ್ಸ್ನೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದೇ ತರ ವಿಡಿಯೋಸು, ಇದೇ ತರ ಕಂಟೆಂಟ್ಸು ನೀವು ನೋಡ್ಬೇಕು ಅಂದ್ರೆ, ನಿಮ್ಗೆ ಯಾವ ತರ ಆದ್ರೂ ಮಕ್ಳ ಬಗ್ಗೆ, ಬ್ಯೂಟಿ ಟಿಪ್ಸ್ ಬಗ್ಗೆ, ಹೇರ್ ಕಾನ್ಶಿಯಸ್ ಇರೋರಿಗೆ ಏನಾದ್ರ ಬಗ್ಗೆ ಯಾರು ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಪ್ಲೀಸ್ ನನಗೆ ದಯವಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಗೆ ನನ್ಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಇಲ್ಲೇನ್ ಜಶು ಬ್ಲಾಗ್ಸ್ ಅಂತ ಕಾಣಿಸ್ತಿದ್ಯಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.